ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ನ್ಯೂ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಹೊಸ ರೀತಿದು. ಇದು ತುಂಬ ಸಿಂಪಲ್ ಆಗಿರೋಂಥದ್ದು. ಹೆಚ್ಚು ಸ್ಟೆಪ್ಗಳು ಇಲ್ಲ, ಹೆಚ್ಚು ಕಷ್ಟನೂ ಇಲ್ಲ. ತುಂಬ ಸಿಂಪಲ್ ಆಗಿದೆ. ಲೇಸ್ ಥರ ಉದ್ದಕ್ಕೆ ಮಾಡ್ಕೊಂಡು ಹೋಗ್ಬೋದು. ಬೇಕು ಅಂದರೆ ಮಧ್ಯದಲ್ಲಿ ಕುಚ್ಚು ಹಾಕೋಬೋದು. ಸಿಂಪಲ್ ಆಗಿದೆ, ಬೇಗ ಆಗತ್ತೆ. ಆ ಥರ ಡಿಸೈನ್ ಇದು. ಬನ್ನಿ ನೋಡೋಣ. ಇದಕ್ಕೆ 6 ಎಳೆ ದಾರ ತಗೊಂಡಿದ್ದೀನಿ. 7 ನಂಬರು ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡೋಣ. ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ ನಾನು. ಲಾಕ್ ಮಾಡಿಬಿಟ್ಟು 3 ಚೈನು, 1 2 3 ಚೈನ್ ಹಾಕಿಬಿಟ್ಟು ಇದನ್ನು ಎಲ್ಲಿವರೆಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ 2 ಚೈನ್ ಹಾಕಿಬಿಟ್ಟು ಈ ಡಬಲ್ ಕ್ರೋಶೆನ ಬೇಸ್ ಮಾಡಿ ಅದರಲ್ಲಿ ಡಬಲ್ ಕ್ರೋಶೆ, ಅದರ ಮೇಲೆ ಡಬಲ್ ಕ್ರೋಶೆ, ಅದನ್ನು ಬೇಸಾಗಿ ತಗೋಬೇಕು. 1 2 3 4 5 ಡಬಲ್ ಕ್ರೋಶೆ. ಈ 2 ಚೈನ್ ಅಲ್ಲದೆ 5 ಡಬಲ್ ಕ್ರೋಶೆ ಮಾಡಿದ್ದೀನಿ. ಅಂದರೆ ಒಟ್ಟು 6 ಡಬಲ್ ಕ್ರೋಶೆ ಆಗತ್ತೆ. ಆಮೇಲೆ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಡಬಲ್ ಕ್ರೋಶೆಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆಲಿ ಲಾಕ್ ಮಾಡಿ. ಆಮೇಲೆ ಮತ್ತೆ 2 ಚೈನ್ ಮಾಡ್ಕೊಳ್ಳಿ. ಮತ್ತೆ ಈ ಡಬಲ್ ಕ್ರೋಶೆನ ಬೇಸ್ ಮಾಡ್ಕೊಂಡು, ಈಗ ಹಾಕಿರೋ ಡಬಲ್ ಕ್ರೋಶೆನ ಬೇಸ್ ಮಾಡಿಕೊಂಡು 5 ಡಬಲ್ ಕ್ರೋಶೆ. ಎರಡು 3 4 5 ಡಬಲ್ ಕ್ರೋಶೆ. ಮತ್ತೆ ಇದೇ ಥರ ಇಲ್ಲಿ ಹೆಂಗೆ ಮಾಡಿದೆವು ಹಾಗೆ ಎಲ್ಲರಿಗೂ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಡಬಲ್ ಕ್ರೋಶೆ ಮಾಡಿ. ಮತ್ತು ಅಲ್ಲಿಂದಲೇ 2 ಚೈನ್ ಮಾಡಿಕೊಂಡು ಇದನ್ನು ಬೇಸ್ ಮಾಡಿಕೊಂಡು ಈ ಡಬಲ್ ಕ್ರೋಶೆ ಹಾಡ್ಕೊಳ್ಳಿ. 5 ಡಬಲ್ ಕ್ರೋಶೆ. ಆ 2 ಚೈನ್ ಅಲ್ಲದೆ 5 ಡಬಲ್ ಕ್ರೋಶೆ. ಈ ಥರ ಮುಂದಸ್ಕೊಂಡು ಹೋಗಿ ಪೂರ್ತಿ ಸೀರೆ ಸರಕು ಈ ಥರ ಫುಲ್ಲು ಮುಂದಸ್ಕೊಂಡು ಹೋಗಬೇಕು. ಫಸ್ಟ್ ರೌಂಡ್ ಇದು, ಫಸ್ಟ್ ಸ್ಟೆಪ್ಪು. ಈ ಥರ ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನಾನು ಅಲ್ಲಿ ದಾರ ಕಟ್ ಮಾಡಿದ್ದೀನಿ, ಬೇರೆ ಕಲರ್ ದಾರ ತಗೊಳ್ತೀನಿ. ನೀವು ಬೇಕಾದ್ರೆ ಅದೇ ಕಲರ್ ದಾರದಲ್ಲಿ ಮಾಡ್ಬೋದು. ಹಂಗೆ ಮಾಡೋದಾದರೆ ವರ್ಕ್ ಟರ್ನ್ ಮಾಡಿಕೊಂಡು ಮಾಡ್ಕೋಬಹುದು ನೀವು. ಅದೇ ಕಲರ್ ದಾರ ಆದರೆ, ನಾನು ಬೇರೆ ಕಲರ್ ದಾರ, ಅದಕ್ಕೆ ಇಲ್ಲಿಂದ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲಿ ಸ್ಟಾರ್ಟ್ ಮಾಡಿದ್ದೀನೋ ಅಲ್ಲಿ ನೀವು ವರ್ಕ್ ಟರ್ನ್ ಮಾಡಿ ಮಾಡ್ಕೋಬಹುದು. ಅದೇ ಕಲರ್ ದಾರ ಆದರೆ ಬ್ಯಾಕ್ ಸೈಡಿಂದ. ಯಾಕೆಂದರೆ ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಬರೀ ಚೈನ್ ಹಾಕ್ಕೊಳ್ತಾ ಹೋಗೋದು ಅಷ್ಟೇ. ಬರೀ ಚೈನ್ ಹಾಕ್ತಾ ಹೋಗ್ತಾ ಇದ್ದೀನಿ. ಈಗ ಈ ಫಸ್ಟ್ 3 ಚೈನಲ್ಲಿ 1 ಅಥವಾ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇನ್ನು 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಇಲ್ಲಿ 2 ಚೈನ್ ಹಾಕಿದೀವಲ್ವ ಆರ್ಚ್ ಮಾಡೋಕ್ಕೆ, ಆ 2ನೇ ಚೈನ್ನ ಮೇಲಿನ ಭಾಗದಲ್ಲಿ ಲಾಕ್ ಮಾಡ್ಕೊಳ್ಳಿ. ಮೇಲೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಚೈನ್ ಮಾಡ್ಕೊಳ್ಳಿ. 4 ಚೈನು ಮಾಡಿಕೊಂಡು ಈ ಆರ್ಚ್ ಇದೆರಡರ ಮಧ್ಯೆ ಇದೆಯಲ್ವ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. 2 ಆರ್ಚ್ಗಳ ಮಧ್ಯೆ ಇನ್ನೂ 2 ಚೈನ್ ಹಾಕಿ ಈ ಆರ್ಚಿನ ಫಸ್ಟ್ 2 ಚೈನ್ ಇದೆಯಲ್ವ ಅಲ್ಲಿ ಮೇಲಿನ ಚೈನಲ್ಲಿ ಲಾಕ್ ಮಾಡಿ. ಮತ್ತೆ 5 ಚೈನು, 1 2 3 4 5 ಚೈನ್ ಹಾಕಿ ಈ 2 ಆರ್ಚಿನ ಮಧ್ಯೆ ಲಾಕ್ ಮಾಡಿ.
ಮತ್ತು 2 ಚೈನು, ಈ 2 ಚೈನ್ನ ಎಂಡಲ್ಲಿ ಇಲ್ಲಿ ಲಾಕ್ ಮಾಡಿ, ಮತ್ತು 5 ಚೈನು 1 2 3 4 5 ಚೈನ್ ಮಾಡಿ ಈ 2 ಆರ್ಚಿನ ಮಧ್ಯೆ ಲಾಕ್ ಮಾಡಿ. ಇದೇ ಥರ ಪೂರ್ತಿ ಮಾಡ್ಕೊಂಡು ಹೋಗಿ. ಅಂದರೆ ಇದು ಸ್ಲ್ಯಾಂಟಿಂಗ್ ಆರ್ಚ್ ಆಗಿರೋದ್ರಿಂದ ಈ ಫಸ್ಟು ಇಲ್ಲಿ ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕಿ ಈ ಮೇಲಿನ ಚೈನಲ್ಲಿ ಲಾಕ್ ಮಾಡ್ಕೊಂಬೇಡಿ. ಆಮೇಲೆ 5 ಚೈನ್ ಹಾಕಿ ಈ 2 ಆರ್ಚ್ ಮಧ್ಯೆ ಲಾಕ್ ಮಾಡಿ. ಮತ್ತೆ 2 ಚೈನ್ ಹಾಕಿ ಮೇಲಿನ ಚೈನಲ್ಲಿ ಇಲ್ಲಿ ಲಾಕ್ ಮಾಡಿ, ಇಲ್ಲಿ ಆಮೇಲೆ 5 ಚೈನ್ ಹಾಕಿ ನೆಕ್ಸ್ಟ್ 2 ಆರ್ಚ್ ಮಧ್ಯೆ ಲಾಕ್ ಮಾಡಿ. ಆ ಥರ ಪೂರ್ತಿ ಸೀರೆ ಮಾಡ್ಕೊಂಡು ಹೋಗಿ. ನೀವು ಇದೇ ಆರೆಂಜ್ ಕಲರೇ ಮಾಡೋದಾದರೆ ಎಲ್ಲಿಂದಲೇ ಈ ಕಡೆಯಿಂದ ಎಂಡಾದಲ್ಲಿಂದಲೇ ವರ್ಕ್ ಟರ್ನ್ ಮಾಡಿಬಿಟ್ಟು ಬ್ಯಾಕ್ ಸೈಡಿಂದ ಚೈನ್ ಮಾಡ್ಕೊಂಡು ಬರ್ಬೋದು. ಚೈನ್ ಬ್ಯಾಕ್ ಸೈಡಿಂದ ಮಾಡೋದಾದ್ರಿಂದ ಗೊತ್ತಾಗಲ್ಲ, ಮಾಡ್ಕೊಂಡು ಬರ್ಬೋದು. ನಾನು ಪೂರ್ತಿ ಚೈನ್ ಮಾಡಿ ಆಮೇಲೆ ತೋರಿಸ್ತೀನಿ. ಈ ಥರ ಚೈನ್ಗಳನ್ನು ಹಾಕಿ ಲಾಕ್ ಮಾಡ್ತಾ ಹೋಗಿದ್ದೀನಿ ಮಧ್ಯೆ ಮಧ್ಯೆ 2 ಆರ್ಚ್ಗಳ ಮಧ್ಯೆ. ಈಗ ಮತ್ತೆ ಇಲ್ಲಿಂದ ದಾರ ಸೇರಿಸ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ದಾರ ಸೇರಿಸ್ಕೊಂಡು ಆದಮೇಲೆ ಈಗ ಇಲ್ಲಿ 2 ಚೈನ್ ಮಾಡಿ ಇಲ್ಲಿ ಲಾಕ್ ಮಾಡಿದ್ವಿ ನೋಡಿ. ಈ ಚೈನ್ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಆ ಚೈನಲ್ಲಿ. ಅದಾಗಿ ಮತ್ತೆ ಇಲ್ಲಿ 5 ಚೈನ್ ಹಾಕಿದ್ದೀವಲ್ವ, ಅಲ್ಲಿನೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಪೂರ್ತಿ ಈ ಆರ್ಚಿನ ಮೇಲೆ ಇರೋ ಚೈನಲ್ಲಿ. ಈ ಥರ ಸಿಂಗಲ್ ಕ್ರೋಶೆ ಹಾಕ್ಬಿಟ್ಟು ಈ ಲಾಕಲ್ಲಿ ಲಾಕ್ ಮಾಡಿ, ಅಲ್ಲಿ ಲಾಕ್ ಮಾಡಿದ್ದೀವಿ ನೋಡಿ ಈ ಆರ್ಚ್ 2 ಆರ್ಚ್ಗಳ ಮಧ್ಯೆ, ಅಲ್ಲಿ ಲಾಕ್ ಮಾಡಿಕೊಡಿ. ಆ ಲಾಕಿನ ಮೇಲೆ ಲಾಕ್ ಮಾಡಿ ಆದಮೇಲೆ ಇನ್ನು ನೆಕ್ಸ್ಟು ಇಲ್ಲಿ ಆರ್ಚಿನ ಮೇಲೆ 5 ಚೈನ್ ಇದೆಯಲ್ವ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಮಧ್ಯ ಬರುವವರೆಗೂ. 5 ಚೈನ್ ಆಗಿರೋದ್ರಿಂದ 3 ಸಿಂಗಲ್ ಕ್ರೋಶೆ ಅಥವಾ 4 ಸಿಂಗಲ್ ಕ್ರೋಶೆ ಬೇಕಾಗತ್ತೆ. ನಾನು 4 ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಇದೆಯಲ್ವ ಇಲ್ಲಿ ಆರ್ಚಿನ ಮೇಲೆ, ಇಲ್ಲಿ ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ಕೊಳ್ಳಿ ನಾರ್ಮಲಾಗಿ. 1 2 3 4 5 6 7 8 9 10 11 12 13. ಈ ಥರ 13 ಡಬಲ್ ಕ್ರೋಶೆ ಹಾಕಿದ್ದೀನಿ. ಹಾಕಿ ನೆಕ್ಸ್ಟ್ ಆರ್ಚಿನ ಮೇಲೆ 5 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಉದ್ದಕ್ಕೆ. ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಈ ಲಾಕಲ್ಲಿ ಲಾಕ್ ಮಾಡಿ, ಇಲ್ಲಿ ಮಧ್ಯದಲ್ಲಿ ಲಾಕ್ ಇರುತ್ತಲ್ವಲ್ಲಿ 2 ಆರ್ಚ್ ಮಧ್ಯೆ. ಮತ್ತು ಈ 5 ಚೈನಲ್ಲಿ ಈ ಆರ್ಚಿನ ಮೇಲೆ 5 ಚೈನಲ್ಲಿ ಬರೀ ಸಿಂಗಲ್ ಕ್ರೋಶೆ, ಅದು ಕುಚ್ಚಿಗೆ ಜಾಗ. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈ ಆರ್ಚಿನ ಮೇಲೆ ಅರ್ಧವರೆಗೂ ಸಿಂಗಲ್ ಕ್ರೋಶೆ ಹಾಕಿ
3 ಅಥವಾ 4 ಸಿಂಗಲ್ ಕ್ರೋಶೆ. ಆಮೇಲೆ ಈ ಆರ್ಚಲ್ಲಿ ಆರ್ಚ್ ಮಾಡ್ಕೊಳ್ಳಿ, ಇಲ್ಲಿ ಲಾಕ್ ಮಾಡಿ. ಅದೇ ಥರ ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟ್ ರೌಂಡ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ಪು, ಬೇರೆ ಕಲರ್ ದಾರ ಇಲ್ಲಿ ಜಾಯಿನ್ ಮಾಡಿದ್ದೀನಿ. ಜಾಯಿನ್ ಮಾಡಿ ಆದಮೇಲೆ ಈ ಆರ್ಚ್ ಮೇಲೆ ಇಲ್ಲಿ ಚೈನ್ ಹಾಕಿದ್ದೀವಲ್ವ, ಇಲ್ಲಿ ಇದ್ರ ಮೇಲೆ 3 ಅಥವಾ 4 ಚೈನ್ ಹಾಕಿದ್ರೂ ಆಗುತ್ತೆ, ಅಥವಾ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬರ್ಬೋದು. ಈ ಥರ 4 ಚೈನ್ ಹಾಕಿಬಿಟ್ಟು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಆಮೇಲೆ ಇದಾದಮೇಲೆ ಇಲ್ಲಿ ಈ ಚೈನಲ್ಲಿ ಸ್ಟಾರ್ಟಿಂಗ್ 3 ಅಥವಾ 4 ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ ಈ ಆರ್ಚ್ಗಿಂತ ಮೊದಲೇ, ಆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಎರಡು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಈಗ ಇಲ್ಲಿ ನಾನು ಮಣಿ ತಗೊಳ್ತಾ ಇದ್ದೀನಿ. ಚಿಕ್ಕ ಮಣಿ ಸೇರಿಸ್ತಾ ಇದ್ದೀನಿ. ಮಣಿ ಸೇರಿಸ್ಕೊಂಡು ಈ ಫಸ್ಟು ಡಬಲ್ ಕ್ರೋಶೆ ಆರ್ಚ್ನ ಡಬಲ್ ಕ್ರೋಶೆಯಲ್ಲಿ ಫಸ್ಟಲ್ಲಿ ಸಿಂಗಲ್ ಕ್ರೋಶೆ ಮಾಡಿದೆ. ಆಮೇಲೆ ನೆಕ್ಸ್ಟ್ ಎರಡನೇದಲ್ಲೂ ಸಿಂಗಲ್ ಕ್ರೋಶೆ, ಮೂರನೇದಲ್ಲಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಮಣಿ. ಎರಡು ಸಿಂಗಲ್ ಕ್ರೋಶೆ, ಒಂದು ಮಣಿ. ನೆಕ್ಸ್ಟು ಎರಡು ಸಾರಿ ಸುಮ್ಮನೆ ಸಿಂಗಲ್ ಕ್ರೋಶೆ, 1 2. ಅದ್ರ ನೆಕ್ಸ್ಟು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಮಣಿ. ಇದಾಗಿ ಮತ್ತೆ 2 ಸಿಂಗಲ್ ಕ್ರೋಶೆ. ಮತ್ತು ಮಣಿ. ಈ ಥರ ಪೂರ್ತಿ ಆರ್ಚು ಮಾಡ್ಕೊಂಡು ಬನ್ನಿ. ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಇದೆ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅದನ್ನು ಇಲ್ಲಿ ಕೊನೆಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಬಿಟ್ಟು ಎರಡನೇದಲ್ಲಿ ಹೇಗೆ ಸ್ಟಾರ್ಟಿಂಗಲ್ಲಿ ಮಾಡಿದೆವೋ ಹಾಗೆ ಎಂಡಿಂಗು. ಈ ಥರ ಬರುತ್ತೆ ಆರ್ಚು. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕುಚ್ಚಿಗೆ 3 ಚೈನು, 3-4 ಚೈನು. ಇದರ ಉದ್ದಕ್ಕೆ ಎಷ್ಟು ಉದ್ದ ಬರುತ್ತೋ ಅಷ್ಟು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದೇ ರೀತಿ ಇಲ್ಲಿ ಈ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮಣಿ ಸೇರಿಸ್ಕೊಂಡು ಆರ್ಚ್ಗೆ ಮಣಿ ಸೇರಿಸ್ಕೊಳ್ಳಿ. ಈ ಥರ ಬರುತ್ತೆ ಇದು ಡಿಸೈನು, ಫುಲ್ ಆರ್ಚ್. ಒಂದು ಡಿಸೈನಲ್ಲಿ ಬೇರೆ ಬೇರೆ ವೇರಿಯೇಷನ್ ಮಾಡೋಕ್ಕಾಗತ್ತೆ. ಇದರಲ್ಲಿ ಈಗ 2-3 ವೇರಿಯೇಷನ್ ನಾನು ಮಾಡಿದ್ದೀನಿ. ಅಂದರೆ ಒಂದು ಡಿಸೈನಲ್ಲಿ 2-3 ವೆರೈಟಿಗಳು ಮಾಡೋಕ್ಕಾಗತ್ತೆ. ಫುಲ್ ಮಾಡಿ ತೋರಿಸ್ತೀನಿ. ಇದು ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಮೆಂಟ್ಸ್ಗಳಿಗೆ ಯಾವತ್ತೂ ಸ್ವಾಗತ. ಮುಂದಿನ ಡಿಸೈನ್ನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.